ಮೊನ್ನೆ ತಾನೇ ಏಪ್ರಿಲ್ 10ನೇ ತಾರೀಕು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೋಸ್ಟ್ ಅವೇಟೆಡ್ ಚಿತ್ರ ರಣವಿಕ್ರಮ ದೇಶಾದ್ಯಂತ ರಿಲೀಸ್ ಆಯಿತು. ಚಿತ್ರಕ್ಕೆ ಸೂಪರ್ ಓಪನಿಂಗ್ ಕೂಡ ಸಿಕ್ತು. ಚಿತ್ರದ 3 ದಿನ ಕಲೆಕ್ಷನ್ ಎಷ್ಟು ಅಂತ ಕೇಳ್ತೀರಾ? ಬರೋಬ್ಬರಿ 7.5 ಕೋಟಿ. ಹೌದು, ಬರೀ 3 ದಿನದಲ್ಲಿ ಚಿತ್ರ 7.5 ಕೋಟಿ ಸಂಪಾದನೆ ಮಾಡಿದೆ. ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಸ್ಟೇಟ್ಸ್ನಲ್ಲೂ ಕೂಡ ಚಿತ್ರಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಡೆಲ್ಲಿಯಲ್ಲಿ ಒಂದು ಮಲ್ಟಿಪ್ಲೆಕ್ಸ್ನ ಗೋಲ್ಡ್ ಕ್ಲಾಸಲ್ಲಿ ಶನಿವಾರ ಮತ್ತು ಭಾನುವಾರ 2 ದಿನಾನು ಹೌಸ್ಫುಲ್ ಆಯ್ತಂತೆ. ಅಷ್ಟೇ ಅಲ್ಲ, ಮುಂಬೈ, ಚೆನ್ನೈ ಮತ್ತು ಹೈದರಾಬಾದ್ನಲ್ಲಿ ಇಡೀ ವಾರದ ಬುಕ್ಕಿಂಗ್ ಓಪನ್ ಆಗಿದೆಯಂತೆ. ಇಡೀ ಚಿತ್ರತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಇದೇ ಥರ ಚಿತ್ರ ಚೆನ್ನಾಗಿ ಓಡಲಿ, 100 ಡೇಸ್ ಕಂಪ್ಲೀಟ್ ಮಾಡಲಿ ಅಂತ ಹಾರೈಸೋಣ. ಯಾರು ಚಿತ್ರ ನೋಡಿಲ್ವೋ ಹೋಗಿ ಚಿತ್ರನ ನೋಡಿ. ನಿಮ್ಗೆ ಏನನ್ಸುತ್ತೆ ಅಂತ ತಿಳಿಸಿ. ವಿಡಿಯೋ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಮ ಹೋಸ್ಟ್ ದರ್ಶನ್. ವಾರದ ಥರನೇ ಈ ವಾರ ಒಂದು ಫಿಲ್ಮ್ ರಿವ್ಯೂ ಕೊಡೋಕೆ ಬಂದಿದ್ದೀನಿ. ಯಾವ ಫಿಲಮ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಐರಾವತ ಚಿತ್ರ ಈ ವರ್ಷದ ದರ್ಶನ್ ಅವರ ಮೋಸ್ಟ್ ಅವೇಟೆಡ್ ಚಿತ್ರ. ಚಿತ್ರದ ನಿರ್ದೇಶಕ ಬಂದು AP ಅರ್ಜುನ್. ಈ ಚಿತ್ರದಲ್ಲಿ ದರ್ಶನ್ ಅವರು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ.